ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಮೇಲೆ ಕೇಸು ದಾಖಲಿಸುವ ಅನುಮತಿ ಕೊಡುವ ಅಧಿಕಾರ ಪ್ರಜಾಪ್ರಭುತ್ವಕ್ಕೆ ವಿರೋಧ. ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಯಾರೇ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಸಿದ್ದರಾಮಯ್ಯ ಇರಲಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಮುಖ್ಯಮಂತ್ರಿಗಳನ್ನು ಬಂಧಿಸಬಾರದು. ಪ್ರಜಾಪ್ರಭುತ್ವದಲ್ಲಿ ಬಹುಮತ ಪಡೆದಿರುವ ಪಕ್ಷ ಯಾವುದೇ ಆಗಿದ್ದರೂ ಮುಖ್ಯಮಂತ್ರಿ ಯಾರೇ ಆಗಿರಲಿ ಅವರನ್ನು ಕೆಳಗಿಳಿಸಿ ಜೈಲಿಗೆ ಕಳುಹಿಸುವ ಅಧಿಕಾರ ರಾಜ್ಯಪಾಲರಿಗೆ ನೀಡಿದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆಯಿಲ್ಲ, ಸಂವಿಧಾನಕ್ಕೆ ಅಪಚಾರ ಎಸಗಿದಂತೆ ಎಂದು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜು ತಿಳಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು ಈ ರಾಜ್ಯಗಳ ರಾಜ್ಯಪಾಲರುಗಳು ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಿದ್ದಾರೆ. ಸಿದ್ದರಾಮಯ್ಯನವರ ಶಕ್ತಿಯನ್ನು ಹೇಗಾದರೂ ಕುಂದಿಸಿ ಅವರನ್ನು ಅಧಿಕಾರದಿಂದ ಇಳಿಸಬೇಕೆಂಬ ತಂತ್ರಗಾರಿಕೆ ಎಳೆಯುತ್ತಿದ್ದಾರೆ. ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯಪಾಲರ ನೀತಿ ಖಂಡನೀಯ ಹಾಗೂ ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆ. ಇದರ ಹಿಂದೆ ದೊಡ್ಡ ರಾಜಕೀಯ ಪಿತೂರಿಯೇ ಅಡಗಿದೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬಾರದು. ನೀಡಿದರೆ ರಾಜ್ಯಪಾಲರ ನೀತಿಯನ್ನು ವಿರೋಧಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸಿ ಎಂದು ರಾಜ್ಯದಾದ್ಯಂತ ಕನ್ನಡ ವಾಟಾಳ್ ಪಕ್ಷ ತೀವ್ರತರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಐಜೂರು, ಗೌರವಾಧ್ಯಕ್ಷರುಗಳಾದ ರಾಶಿ ಬಸವರಾಜು, ಚಂದ್ರಶೇಖರಯ್ಯ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರಾದ ವಿ ಗಂಗಾಧರ್, ನಗರ ಅಧ್ಯಕ್ಷ ಕುಮಾರ್, ವಾಟಾಳ್ ಪಕ್ಷದ ಮುಖಂಡ ಪಾರ್ಥಸಾರಥಿ, ಕರುನಾಡು ಸೇನೆಯ ಬಿಡದಿ ಘಟಕದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಆರ್.ಜೆ. ಅರ್ಜುನ್ ಇನ್ನಿತರರು ಉಪಸ್ಥಿತರಿದ್ದರು. ಈಗ ರಾಜ್ಯದಲ್ಲಿ ಭಾರಿ ಶಬ್ದ ಮಾಡ್ತಾ ಇರೋದು ಈ ಸದ್ಯಕ್ಕೆ ಇಡಿ. ಈ ಇಡಿ ಅದು ಮೈಸೂರಿನ ಒಂದು ಅಭಿವೃದ್ಧಿ ಪ್ರಾಧಿಕಾರ, ಅಲ್ಲಿನ ಸೈಟಿನ ಬಗ್ಗೆ ಇದು ನಡೀತಾ ಇರೋದು. ಪ್ರಾಮಾಣಿಕವಾಗಿ ನಾವು ಮಾತಾಡೋದಾದರೆ ನಾನು ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಹಾಕುವುದಕ್ಕೆ ಅನುಮತಿ ಕೊಡುವ ಅಧಿಕಾರ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧ. ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಯಾರೇ ಮುಖ್ಯಮಂತ್ರಿಗಳಿರಲಿ, ಇವತ್ತು ಸಿದ್ದರಾಮಯ್ಯ ಇರ್ಬೋದು, ಯಾರೇ ಇರಲಿ, ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಮುಖ್ಯಮಂತ್ರಿಗಳನ್ನು ಬಂಧಿಸಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಪಡೆದಿರತಕ್ಕಂಥ ಒಂದು ಪಕ್ಷ ಅಥವಾ ಯಾರೇ ಇರಲಿ, ಜಂಟಿಯಾಗಿರಲಿ, ಸರ್ವಪಕ್ಷ ಇರಲಿ, ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಜೈಲಿಗೆ ಕಳಿಸುವ ಅಧಿಕಾರ ರಾಜ್ಯಪಾಲರಿಗೆ ಬಂದರೆ ಇದು ಪ್ರಜಾಪ್ರಭುತ್ವ ಅಲ್ಲ, ಸಂವಿಧಾನಕ್ಕೆ ಅಪಚಾರ. ಈ ಕರ್ನಾಟಕದ ರಾಜ್ಯಪಾಲರಾಗಲಿ, ಮಹಾರಾಷ್ಟ್ರ ರಾಜ್ಯಪಾಲರಾಗಲಿ, ತೆಲಂಗಾಣ ರಾಜ್ಯಪಾಲರಾಗಲಿ, ಕೇರಳ ರಾಜ್ಯಪಾಲರಾಗಲಿ, ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಲಿ ಮತ್ತು ತಮಿಳುನಾಡು ರಾಜ್ಯಪಾಲ ಇವರೆಲ್ಲರೂ ಸರ್ವಾಧಿಕಾರಿಗಳಾಗಿದ್ದಾರೆ. ತಮಿಳುನಾಡು ರಾಜ್ಯಪಾಲರು ಮೊನ್ನೆ ನೋಡಿದ್ರಿ, ಭಾಷಣ ಮಾಡದೆ ಇಡೀ ಪ್ರಜಾಪ್ರಭುತ್ವದ ಮನೆಗೆ ಅಪಚಾರ ಮಾಡಿ ಹೊರಗಡೆ ಸಭಾತ್ಯಾಗ ಮಾಡಿದ್ರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ನಡೆಯುತ್ತಿರುವ ಈ ಒಂದು ಪರಿಸ್ಥಿತಿ ದೊಡ್ಡ ಪಿತೂರಿ, ಭಾರಿ ದೊಡ್ಡ ಪಿತೂರಿ. ಇದರಲ್ಲಿ ಬಿಜೆಪಿಯವರು, JDSನವರು, ಒಳೊಳಗೆ ಕಾಂಗ್ರೆಸ್ನವರು ಎಲ್ಲರೂ ಇದ್ದಾರೆ. ಸಿದ್ದರಾಮಯ್ಯ ನಂತರ ಯಾರು JDSಲಿದ್ದಾರೆ? ಇಲ್ಲ. ಬಿಜೆಪಿಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ. ಇದು ಸಿದ್ದರಾಮಯ್ಯನವರ ಶಕ್ತಿಯನ್ನು ಕಡಿಮೆ ಮಾಡಿ ಯಾಗಾದರೂ ಮಾಡಿ ಅಧಿಕಾರ ನಿಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ಸಿದ್ದರಾಮಯ್ಯ ಇದನ್ನು ವಿರೋಧಿಸಿ, ಇದು ಪ್ರಜಾಪ್ರಭುತ್ವ ವಿರೋಧಿ, ರಾಜ್ಯಪಾಲರ ನೀತಿ ವಿರೋಧಿ. ಇಡಿ ಏನಿವರು ಇಡಿಯವರಿಗೆ ಪ್ರತಿ ಸಾರಿ ಇಡಿ ಕೇಂದ್ರದ ಕೈಗೊಂಬೆ,
ಇವರು ಮಾಡಬಾರ್ದು ಅಂತ ನಾನು ಹೇಳಲಿಲ್ಲ, ಮಾಡಲಿ. ಯಾರನ್ನು ಮಾಡಬೇಕು, ಏನು ಮಾಡಬೇಕು, ಪ್ರತಿ ಬೇಕು ಅಂತಲೇ ಇದನ್ನು ಮಾಡಿರೋದು ನೋಡಿದ್ರೆ ಇದ್ರ ಹಿಂದೆ ಪಿತೂರಿ ಇದ್ದೇ ಇದೆ. ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲೇಬಾರ್ದು. ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದರೆ ಪ್ರಜಾಪ್ರಭುತ್ವಕ್ಕಾಗಿ ರಾಜ್ಯಪಾಲರ ನೀತಿಯನ್ನು ವಿರೋಧಿಸಿ ಸಂವಿಧಾನ ಉಳಿಸಿ ಅಂತೇಳಿ ಇಡೀ ರಾಜ್ಯಾದ್ಯಂತ ಕನ್ನಡದ ಅಟಲ್ ಪಕ್ಷ ತೀವ್ರವಾದ ಹೋರಾಟವನ್ನು ಮಾಡ್ತೇವೆ. BJP, ಕಾಂಗ್ರೆಸ್, JDS ಈ ಮೂರರಲ್ಲೂ ಜೈಲಿಗೆ ಹೋಗಬೇಕಾದವರು, ಕಾಯಂ ಜೈಲಿಗೆ ಹೋಗಬೇಕಾದವರು ರಾಜಕಾರಣಿಗಳು ಇದ್ದಾರೆ. ಅವರು ಈಗ ಬಹಳ ಗೌರವವಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಇದು ತೀವ್ರ ಖಂಡನೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ವಂದನೆಗಳೊಂದಿಗೆ